ವೀಕ್ಷಕರೇ, ಇಲ್ಲೊಂದು ಗಿಡ ಇದೆ ನೋಡಿ. ಇದು ನಾಗಕೇಸರ, ನಾಗ ಸಂಪಿಗೆ ಅಂತಾನು ಕರೀತಾರಂತೆ. ಈಶ್ವರ ದೇವಾಲಯದ ಪಕ್ಕದಲ್ಲಿ ಈ ಗಿಡ ಯಾವಾಗ್ಲೂ ಇರುತ್ತೆ. ಮತ್ತೆ ಇದು ಈಶ್ವರನಿಗೆ ಪ್ರಿಯವಾದಂತಹ ಗಿಡ. ಮತ್ತೆ ಅಲ್ಲಿ ಹೂವು ಕೂಡ ಬಿಟ್ಟಿದೆ. ಇದ್ರ ಬಗ್ಗೆ ಡಾಕ್ಟರ್ ಮುರಳೀಧರ್ ಅವರು ಒಂದು ಮಾಹಿತಿಯನ್ನು ಕೊಡ್ತಾರೆ. ಇದು ಬ್ಲೀಡಿಂಗ್ ಡಿಸಾರ್ಡರ್ ಇರುವವರಿಗೆ ತುಂಬಾ ಬೆನಿಫಿಟ್ ಅಂತ ಹೇಳಿದ್ರಿ ಸರ್. ಏನು ಎತ್ತ ಅನ್ನೋದು? ಮೆಸುವಾ ಫೆರಾ ಅಂತಾರೆ ಇದ್ರದ್ದು ಸಸ್ಯಶಾಸ್ತ್ರೀಯ ಹೆಸರು. ನಾಗಕೇಸರ, ನಾಗ ಸಂಪಿಗೆ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಇದು ಬಹಳ ಒಳ್ಳೆ ವೃಕ್ಷ. ಇದು ತುಂಬಾ ಒಳ್ಳೆ ಹೂ ಬಿಡುತ್ತೆ. ಪ್ರಕೃತಿ ನಮ್ಗೆ ಹೇಗ್ ಕೊಟ್ಟಿದೆ ಅಂತ ನೋಡಿ. ನಮ್ಗೆ ನಾವು ಕಾಶ್ಮೀರದಲ್ಲಿ ಇಲ್ಲ, ನಮ್ಗೆ ಕೇಸರ ಸಿಗಲ್ಲ. ಆದ್ರೆ ಇದರಲ್ಲಿರೋ ಕೇಸರ ಆ ಕೇಸರವನ್ನ ರಿಪ್ಲೇಸ್ ಮಾಡುತ್ತೆ ಅಂತ ಒಳ್ಳೆ ಇದು ಔಷಧಿ ಗುಣ ಇರೋದು. ನೀವು ಎಲ್ಲರೂ ಕೇಳಿರ್ತಾರೆ ಚವನಪ್ರಾಶ. ಚವನಪ್ರಾಶದಲ್ಲಿ ಕೂಡ ಕೊನೆಗೆ ಎಲ್ಲ ಚವನಪ್ರಾಶ ಆದ್ಮೇಲೆ ಚತುರ್ಜಾತಗಳು ಅಂತ ಹಾಕ್ತಿವಿ. ಅದ್ರಲ್ಲಿ ಈ ಹೂವಿನ ಕೇಸರವನ್ನ ನಾವು ಚವನಪ್ರಾಶದಲ್ಲಿ ಬಳಸ್ತೀವಿ. ಜೊತೆಗೆ ಬ್ಲೀಡಿಂಗ್ ಡಿಸಾರ್ಡರ್ ಅಂದ್ರೆ ಯಾವ್ದಲ್ಲ, ಯಾವುದೇ ತರ ಮೂಗಲ್ ಬ್ಲೀಡಿಂಗ್ ಇರ್ಬೋದು, ಹೆಮರಾಯ್ಡ್ಸ್ ಅಥವಾ ಪೈಲ್ಸ್ ಇಂದ ಆಗೋ ಬ್ಲೀಡಿಂಗ್ ಇರ್ಬೋದು, ಅಥವಾ ಏನು ಮಹಿಳೆಯರಿಗೆ ಅತಿ ಋತುಸ್ರಾವದಿಂದ ಆಗುವಂತ ಏನು ರಕ್ತಸ್ರಾವ ಇರ್ಬೋದು, ಈ ತರದ ಎಲ್ಲದರಲ್ಲೂ ಕೂಡ ಈ ಕೇಸರವನ್ನ ನೀರಿಗೆ ಹಾಕ್ಬಿಟ್ಟು ಕುದಿಸಿ ಕುಡಿಯೋದ್ರಿಂದ, ಒಂದು ಚಮಚದಷ್ಟು ಕೇಸರನ್ನು ಕುದಿಸಿ ಕುಡಿಯೋದ್ರಿಂದ ತಕ್ಷಣ ಏನು ರಕ್ತಸ್ರಾವ ನಿಂತೋಗುತ್ತೆ. ಬಹುಶಃ ತುಂಬಾ ಕಡಿಮೆ ಅಲ್ವಾ ಸರ್ ಈ ಗಿಡ ಸಿಗೋದು? ಇದು ಆಕ್ಚುಲಿ ಈ ಮರ ಮೊದಲೆಲ್ಲ ತುಂಬಾ ಕಾಮನ್ ಇತ್ತು. ಈಗ ಎಂಡೇಂಜರ್ ಸ್ಪೀಸೀಸ್ ಅಲ್ಲಿ ಇದೆ ಇದು. ಆದ್ರೆ ಈ ಅಂದ್ರೆ ಈ ಮಲ್ನಾಡ್ ಬೆಲ್ಟ್ ಬಹುಶಃ ನಿಮ್ಮ ಕುಂದಾಪುರ ಸೈಡ್